ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಕಿಚನ್ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಅದೇನೆಂದರೆ, ನೀವು ಹಸಿರು ಮೆಣಸಿನ್ಕಾಯಿ ತರ್ತೀರ ಅಲ್ವಾ, ಅದೆಲ್ಲವೂ ಕೊಳ್ತು ಹೋಗುತ್ತೆ ಅಲ್ವಾ ಕೆಲವೊಂದು ಸಲ. ಅದಕ್ಕೆ ನಾನಿವತ್ತು ನಿಮಗೆ ಅದು ಕೊಳಿದೇ ಇರೋ ಥರ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ನೀವು ಹಸಿಮೆಣಸಿನ್ಕಾಯಿ ತಂದಾಗ ಅದನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಚೆನ್ನಾಗಿ ಒರೆಸ್ಕೋಬೇಕು. ಅದರಲ್ಲಿ ಯಾವುದೇ ಥರ ತೇವಾಂಶ ಇರಬಾರ್ದು. ಆಮೇಲೆ ಇದೇ ಥರ ಇವಾಗ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಇದ್ರದ್ದು ತೊಟ್ಟನ್ನು ಕಟ್ ಮಾಡ್ಕೋಬೇಕು. ಎಲ್ಲನೂ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಇದಕ್ಕೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಸವರಬೇಕು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸೋದು ಅದೇ ಆಯಿಲ್. ಹಾಗಾಗಿ ನಾನು ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೆ ನಿಮ್ಮ ಮನೇಲಿ ಯಾವ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲದಕ್ಕೂ ಹಚ್ಚಿಬಿಟ್ಟು ಆನಂತರ ಒಂದು ಪ್ಲ್ಯಾಸ್ಟಿಕ್ ಕವರ್ನ ತಗೊಂಡು ಅದನ್ನು ಏರ್ ಟೈಟಾಗಿ ಕಟ್ಟಬೇಕು. ಅಷ್ಟೇ ಅಲ್ಲ, ಪ್ಲ್ಯಾಸ್ಟಿಕ್ ಕವರಲ್ಲಿ ತೇವಾಂಶ ಇರಬಾರ್ದು, ಅಂದರೆ ನೀರಿನ ಅಂಶ ಆ ಪ್ಲ್ಯಾಸ್ಟಿಕ್ ಕವರಲ್ಲೂ ಇರಬಾರ್ದು. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಗ ಹಾಳಾಗಲ್ಲ. ಮಧ್ಯದಲ್ಲಿ ಈ ಥರ ಮೆಣಸಿನ್ಕಾಯಿ ಏನಾದರೂ ಬಂದರೆ ಅದನ್ನು ತೆಗೆದುಬಿಟ್ಟು ಸೈಡಿಗೆ ಹಾಕ್ಬಿಡಿ, ಯಾಕಂದರೆ ಅದು ಒಂದು ಹಾಳಾದರೆ ಎಲ್ಲನೂ ಹಾಳಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಥರ ಕಟ್ಟಿಬಿಟ್ಟಿಟ್ರೆ ನಿಮಗೆ ತುಂಬ ದಿನಗಳ ಕಾಲ ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡ್ಬೋದು. ಮಾರ್ಕೆಟ್ ಹತ್ತಿರ ಇಲ್ಲ ಅಂದವ್ರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಹಾಗಾಗಿ ನಾನು ಇದೇ ಥರ ಸ್ಟೋರ್ ಮಾಡ್ತಾ ಇರ್ತೀನಿ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜ್ನ ಫಾಲೋ ಮಾಡಿ.